ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ತನಿಖೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಸೊ ಇನ್ನೊಂದು ಕಡೆಗೆ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಕೊಟ್ಟಂತಹ ಆದೇಶ ಇದೆಯಲ್ಲ, ಅದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸದೇ ಇರೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ತನಿಖೆಗೆ ಸಹಕರಿಸ್ತೇವೆ, ಮೇಲ್ಮನವಿ ಸಲ್ಲಿಸಲ್ಲ ಎಂಬ ನಿರ್ಧಾರವನ್ನು ಕೈಗೊಳ್ಳಿ. ದೆಹಲಿ ಮೂಲದ ಹಿರಿಯ ವಕೀಲರೊಬ್ಬರಿಂದ ಸಿಎಂಗೆ ಈ ತರದೊಂದು ಸಲಹೆ ಹೋಗಿದೆಯಂತೆ. ಇಡಿ ಸಿಬಿಐ ಯಾವುದೇ ಎಂಟ್ರಿ ಆಗಲಿ ಮುಂದಕ್ಕೆ ನಾವು ನೋಡೋಣ. ಸದ್ಯಕ್ಕೆ ಲೋಕಾಯುಕ್ತ ತನಿಖೆಗೆ ಮೇಲ್ಮನವಿಯನ್ನ ಸಲ್ಲಿಸದೇ ಇರೋದಕ್ಕೆ ತೀರ್ಮಾನವನ್ನ ಹಾಗಾದ್ರೆ ಕೈಗೊಳ್ತಾರ. ಮುಂದೆ ಈ ನಡೆಯೇ ತಮಗೆ ಕಾನೂನು ಬಲವನ್ನ ತಂದು ಕೊಡಬಹುದು ಎಂಬ ಲೆಕ್ಕಾಚಾರ ಸದ್ಯಕ್ಕೆ ಸಿಎಂ ಆಪ್ತ ಬಳಗದಲ್ಲಿ ಚರ್ಚೆ ಆಗ್ತಾ ಇದೆಯಂತೆ. ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಿದ್ದು ಅಂತ ಹೇಳಿದ್ರೆ, ಎರಡೂ ತೀರ್ಪಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಅವರು ಡಿವಿಷನಲ್ ಬೆಂಚ್ ಅಲ್ಲಿ ಹಾಕಬಹುದು ಅಂತ. ಬಟ್ ಇಷ್ಟು ದಿನ ಕಳೆದ್ರು, ತೀರ್ಪು ಬಂದು 1 ವಾರಕ್ಕಿಂತ ಹೆಚ್ಚು ಸಮಯ ಆದ್ರೂ ಕೂಡ ಇನ್ನೂ ಅವರು ಮೇಲ್ಮನವಿಯನ್ನು ಸಲ್ಲಿಸಿರ್ಲಿಲ್ಲ. ಇದೇನಕ್ಕೆ ಈ ರೀತಿಯಾದಂತಹ ಮೂವು ಅಂತ ಕೇಳಿದಾಗ, ಅವ್ರಿಗೆ ದೆಹಲಿ ಮೂಲದ ಪ್ರಖ್ಯಾತ ವಕೀಲರಿಂದ ಇಂಥದ್ದೊಂದು ಸಲಹೆ ಬಂದಿದೆಯಂತೆ. ಆ ಸಲಹೆಯನ್ನ ಪರಿಗಣಿಸೋದಕ್ಕೆ ಈಗ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಸಂಕಷ್ಟದ ಸಮಯದಲ್ಲಿ ದಸರಾವನ್ನ ನೋಡಬೇಕಾದ ಸ್ಥಿತಿ. ಬೆಂಬಲಿಗರಿಗೆ ಮೂಡ್ ಔಟ್ ದಸರಾ ಇದು. ಇವತ್ತಿನಿಂದ ದಸರಾದ ಸಂಭ್ರಮ ಇಡೀ ರಾಜ್ಯಾದ್ಯಂತ ಮನೆ ಮಾಡ್ತಾ ಇದೆ. ಇತ್ತ ಮೂಡಾದ ರಾಜಕೀಯ ರಾಡಿ ಕೂಡ ಎದ್ದು ಹೋಗಿದೆ. ಮೂಡಾ ಲೀಗಲ್ ಫೈಟ್, ಪೊಲಿಟಿಕಲ್ ಫೈಟ್ಗೆ ನವರಾತ್ರಿಯ ಬ್ರೇಕ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ದಸರಾ ಬಳಿಕ ಸೆಕೆಂಡ್ ಸ್ಟೇಜ್ ಲೀಗಲ್ ಅಂಡ್ ಪೊಲಿಟಿಕಲ್ ಫೈಟ್ಗೆ ಮತ್ತೊಮ್ಮೆ ಸಜ್ಜಾಗಬೇಕಾಗತ್ತಾ? ಅಲ್ಲಿ ತನಕ ಸಿಎಂ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳ ಉಪಸ್ಥಿತಿ ಇರುತ್ತೆ ದಸರಾದ ಉದ್ಘಾಟನೆ ಸಂದರ್ಭದಲ್ಲಿ. ಸೊ ಅತ್ಯಂತ ಸಂಕಷ್ಟದ ಸಮಯ. ಸಿಎಂ ಸಿದ್ದರಾಮಯ್ಯ ಅವರ 83ರ ರಾಜಕೀಯದಿಂದ ಇಲ್ಲಿ ತನಕ ತವರಿನಲ್ಲೇ ಸಿಎಂ ಎದುರಿಸಬೇಕಾಗಿದೆ ಲೋಕಾಯುಕ್ತದ ವಿಚಾರಣೆ. ತವರಿನಲ್ಲೇ ಮೂಡಾ ಸೈಟ್ ಪ್ರಕರಣ, ಸಿದ್ದರಾಮಯ್ಯ ತವರಿನ ಸಂಭ್ರಮಕ್ಕೆ ಬ್ರೇಕ್ ಬೀಳ್ತಾ ಇದೆ. ಅದ್ದೂರಿಯಾಗಿ ದಸರಾ ಆಚರಿಸೋದಾಗಿ ಈ ಹಿಂದೆ ಸಿಎಂ ಘೋಷಣೆ ಮಾಡಿದ್ರು. ಮಳೆ ಚೆನ್ನಾಗಿದೆ, ಸೊ ಅದ್ದೂರಿ ದಸರಾ ಈ ಸಲ ಅಂತ. ಆದ್ರೆ ಈಗ ದಸರಾ ಹೊತ್ತಲ್ಲೇ ಲೋಕಾಯುಕ್ತ ಹಾಗೂ ಇಡಿಯ ಟೆನ್ಷನ್, ಎರಡು ಟೆನ್ಷನ್ಗಳ ಮಧ್ಯೆ ದಸರಾ ಮುಗಿಸ್ಕೊಳ್ಬೇಕಾಗಿರುವಂತಹ ಸಿದ್ದರಾಮಯ್ಯ ಅವರು ದಸರಾ ಬಳಿಕ ಇನ್ನೊಂದು ಮಗ್ಗುಲ ಪೊಲಿಟಿಕಲ್ ಫೈಟ್ ಕೂಡ ಶುರುವಾಗ್ಲಿಕ್ಕಿದೆ ಅನ್ನೋದ್ರ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 83ರಿಂದ ಅವರು ಸತತ MLA ಆಗಿ 40 ವರ್ಷ ಆಗ್ತಾ ಬರ್ತಾ ಇದೆ. ಬಟ್ ಈ ರೀತಿ ಸಂಕಷ್ಟ, ಅದು ಕೂಡ ತಮ್ಮ ಮೇಲೆ ಅಪ್ರಾಮಾಣಿಕ ಅನ್ನೋ ಕಳಂಕವನ್ನ ಹೊತ್ತಿಕೊಂಡು ದಸರಾದಲ್ಲಿ ಭಾಗಿಯಾಗಬೇಕಾದಂತಹ ಒಂದ್ ಸನ್ನಿವೇಶ ಬಂದಿದೆಯಲ್ಲ ಅನ್ನೋ ಬೇಜಾರು ಹಾಗೂ ಟೆನ್ಷನ್ ಸಿಎಂ ಆಪ್ತ ಬಳಗದಲ್ಲೂ ಕೂಡ ಇದೆ.